ಹಚ್ಚ ಹಸಿರಾಗಿರೋ ಮಲೆನಾಡಿನ ಪ್ರಕೃತಿಯ ಮಡಿಲಲ್ಲಿ ನಮ್ಮದು ಒಂದು ಬ್ಯೂಟಿಫುಲ್ ಆಗಿರೋ ಹಳ್ಳಿ. ಸೂರ್ಯನ ಮರೆಮಾಚು ಕಪ್ಪು ಮೋಡಗಳು, ಒಮ್ಮೆ ಬಿಸಿಲು ಮಳೆ ಬಂದರೆ ಮತ್ತೊಮ್ಮೆ ಧಾರಾಕಾರವಾಗಿ ಸುರಿಯೋ ಮಳೆ. ಈ ಸಲದ ಮ್ಯಾಂಗೋ ಸೀಸನ್ನಲ್ಲಿ ಯಾವ ಮಾವಿನ ಮರದಲ್ಲಿ ನೋಡಿದ್ರೂ ಗೊಂಚಲು ಗೊಂಚಲಾಗಿ ಬಿಟ್ಟಿರೋ ಮಾವಿನಕಾಯಿಗಳು. ಹೀಗೆ ತಂಪಾಗಿರೋ ವಾತಾವರಣದಲ್ಲಿ ಸಮ್ಮರ್ ವೆಕೇಷನ್ನ ಎಂಜಾಯ್ ಮಾಡ್ತಾ ಒಂದಿನ ಒಳ್ಳೆ ಬಿಸಿಲು ಬಂದಾಗ ನಮ್ಮ ತೋಟದಲ್ಲಿರೋ ಆರ್ಗ್ಯಾನಿಕ್ ಮಾವಿನಕಾಯಿ ಕೀಳೋದಕ್ಕೆ ನಾವು ಹೋಗಿದ್ವಿ. ನೋಡಿದ್ರಲ್ಲ, ಈ ಮಾವಿನ ಮರದಲ್ಲಿ ಎಷ್ಟು ಗೊಂಚಲು ಗೊಂಚಲಾಗಿ ಮಾವಿನಕಾಯಿ ಬಿಟ್ಟಿದೆ ಅಂತ. ಮರ ತುಂಬ ಎತ್ತರ ಇರೋದ್ರಿಂದ ನಮ್ಮಿಬ್ಬರ ಕೈಗೂ ಇದು ಎಟಕ್ತಾ ಇಲ್ಲ. ಸೊ ನಾವು ಕೋಲ್ ತಗೊಂಡು ಮಾವಿನಕಾಯಿಗಳನ್ನ ಕಿತ್ಕೊಂಡ್ವಿ. ನಮ್ಮ ಮಲೆನಾಡು ಸೈಡು ಮಂದನ್ ಗೊಜ್ಜು ಅಂತ ಒಂದು ಸೈಡ್ ಡಿಶ್ ಮಾಡ್ತಾರೆ. ಫ್ರೆಶ್ ಆಗಿ ಕಿತ್ತಿರೋ ಈ ಮಾವಿನಕಾಯಿಗಳಿಂದ ಮಂದನ್ ಗೊಜ್ಜು ಮಾಡೋದು ಹೇಗೆ ಅಂತ ಇವತ್ತು ತೋರಿಸ್ತಾ ಇದ್ದೀವಿ. ಒಂದು ಮಾವಿನಕಾಯಿ ತಗೊಂಡು ಅದಕ್ಕೆ 1 ಕಪ್ ನೀರು ಹಾಕಿ ಕುಕ್ಕರಲ್ಲಿ 1 ವಿಸಿಲ್ ಆಗೋವರೆಗೆ ಬೇಯಿಸ್ಕೊಂಡ್ರೆ ಸಾಕು. ಇದು ಆರಿದ ಮೇಲೆ ಮಾವಿನಕಾಯಿನ ಕೈಯಿಂದ ಚೆನ್ನಾಗಿ ಹೀಗೆ ಸ್ಕ್ವೀಸ್ ಮಾಡಬೇಕು. ಒಂದು ಮಾವಿನಕಾಯಿಂದ ಸುಮಾರು 1.5 ಕಪ್ ಆಗೋಷ್ಟು ಪ್ಯೂರಿ ಸಿಕ್ಕಿದೆ ನಮಗೆ. ಈಗ ಒಂದು ಪಾತ್ರೆಗೆ 4 ಟೀ ಸ್ಪೂನ್ ಎಣ್ಣೆ ಹಾಕಿ ಇದಕ್ಕೆ ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕಬೇಕು. ಸಾಸಿವೆ ಸಿಡಿದಾದ್ಮೇಲೆ ಸುಮಾರು 1 ಸ್ಪೂನ್ ಆಗೋಷ್ಟು ಜಜ್ಜಿರೋ ಬೆಳ್ಳುಳ್ಳಿನ ಹಾಕಿ ಇದು ಕೆಂಪಗಾಗೋವರೆಗೆ ಹುರಿಬೇಕು. ಈಗ ಇದಕ್ಕೆ ಮಾವಿನಕಾಯಿ ಪ್ಯೂರಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 3 ಟೀ ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಬೇಕು. ನಾವು ಬೇಯಿಸ್ಬೇಕಿದ್ರೆ ಎಷ್ಟು ನೀರು ಹಾಕಿದ್ವಿ ಅಷ್ಟೇ ನೀರು ಸಾಕಾಗುತ್ತೆ. ಇದನ್ನು ಸುಮಾರು 5 ನಿಮಿಷ ಲೋ ಫ್ಲೇಮಲ್ಲೇ ಕುದಿಸ್ಬೇಕು. ನೋಡಿ, ಸ್ಪೈಸಿ ಆಗಿರೋ ಮಂದನ್ ಗೊಜ್ಜು ರೆಡಿಯಾಗಿದೆ. ಇದನ್ನು ಅನ್ನದ ಜೊತೆ ಸೇರಿಸ್ಕೊಂಡು ಸ್ವಲ್ಪ ತೆಂಗಿನೆಣ್ಣೆ ಸೇರಿಸ್ಕೊಂಡು ಊಟ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ. ಇದನ್ನು ಫ್ರಿಜ್ಜಲ್ಲೇ ಇಡಬೇಕು ಅಂತಿಲ್ಲ, ಸುಮಾರು 1 ವಾರದವರೆಗೇನು ಫ್ರೆಶ್ ಆಗಿರುತ್ತೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯ್ತಲ್ವಾ? ಹಾಗಿದ್ರೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಗೂ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ರೆಸಿಪಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.